ನಾವು ನೀವೆಲ್ಲರೂ ಸೇರಿ ಈ ಒಂದು ಕರುನಾಡಿನಲ್ಲಿರ್ತಕ್ಕಂಥ ಮಕ್ಕಳನ್ನು ಸಾಹಿತ್ಯ ಸಾಂಸ್ಕೃತಿಕ ಲೋಕಕ್ಕೆ ಕರೆತರುವ ಅತ್ಯವಶ್ಯಕವಿದೆ. ಯಾಕಂದರೆ ಮಕ್ಕಳು ಇತ್ತೀಚೆಗೆ ಮೊಬೈಲ್ ಹಾವಳಿಯಿಂದ ಮತ್ತು ಬೇರೆ ಬೇರೆ ಕೆಟ್ಟ ಹವ್ಯಾಸಗಳಿಂದ ಇವತ್ತು ಮೂಲ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ. ಅವರಿಗೆ ಸಂಗೀತ, ಸಾಹಿತ್ಯ, ನೃತ್ಯ, ಜಾನಪದ, ಚಿತ್ರಕಲೆ ಇವುಗಳನ್ನು ಪರಿಚಯಿಸುವ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅಂದಾಗ ಮಾತ್ರ ಮಕ್ಕಳು ಸಾಹಿತ್ಯ ಸಾಂಸ್ಕೃತಿಕವಾಗಿ ಸದೃಢವಾಗಿ ಈ ಮಕ್ಕಳು ಈ ದೇಶದ ಭವಿಷ್ಯದ ಮುಂದಿನ ನಾಗರಿಕರಾಗಿ ಬೆಳೆಯಲು ಸಾಧ್ಯವಾಗ್ತಿದೆ. ಆ ನಿಟ್ಟಿನೊಳಗೆ ಇವತ್ತು ನಾವು ನೀವೆಲ್ಲರೂ ಸೇರಿ ಮಕ್ಕಳನ್ನು ಕೂಡ ಸಂಗೀತ ಲೋಕಕ್ಕೆ ಕರೆತಂದು ಅವರನ್ನು ಆದರ್ಶವಾಗಿ ಬೆಳೆಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅಂತ ಮಕ್ಕಳಿಂದ ಬಹಳಷ್ಟು ಅಪರಾಧ ಕೃತ್ಯಗಳು ಕೂಡ ನಡೀತಾ ಇದ್ದಾವೆ, ಬೆಳಕಿ ಬರ್ತಾ ಇದ್ದಾವೆ. ಅದನ್ನು ತಡೆಗಟ್ಟುವಲ್ಲಿ ನಮ್ಮ ಪಾಲಕರು ಕೂಡ ಮನೆ ಮೊದಲ ಪಾಠಶಾಲೆ ಅನ್ನುವಾಗೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳಿಗೆ ಅವರನ್ನು ಮೊಬೈಲ್ನಿಂದ ದೂರ ಇಡುವುದರ ಜೊತೆಗೆ ಪುಸ್ತಕಗಳನ್ನು ಓದುವುದು, ಪುಸ್ತಕಗಳನ್ನು ಬರೆಯುವುದು, ಒಳ್ಳೆಯ ಹಾಡನ್ನು ಹಾಡುವುದು, ಸಂಗೀತವನ್ನು ಕಲಿಯೋದು, ಚಿತ್ರಕಲೆಯನ್ನು ಬಿಡಿಸುವ ನಿಟ್ಟಿನಲ್ಲಿ ಕೂಡ ಅವರನ್ನು ಒಳ್ಳೆಯ ಹವ್ಯಾಸಗಳ ಕಡೆಗೆ ಹೋಗುವಂಥ ಕೆಲಸವನ್ನು ಮನೆಯ ಮೊದಲ ಪಾಠಶಾಲೆ ಅನ್ನುವಾಗೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಆ ಮಕ್ಕಳನ್ನು ಆದರ್ಶವಾಗಿ ಬೆಳೆಸುವ ನಿಟ್ಟಿನಲ್ಲಿ ಭದ್ರ ಬುನಾದಿಯನ್ನು ಮನೆಯಿಂದಲೇ ಅಡಿಪಾಯವನ್ನು ಹಾಕಬೇಕಂತ ಹೇಳಿ ನಾನು